ಪ್ರೂಫಿಗೆ ನಮ್ಮದು ಸ್ಟೇಟ್ಮೆಂಟ್ ತಗೊಳ್ತಿರುವಾಗಲೇ ಅವರು ಸಂದೇಶ್ ಅವ್ರು ಬಂದು ಸ್ಟೇಷನ್ ಒಳಗಿಂದ ಕಾಂಡಮ್ ಇದ್ದು ಬಾಕ್ಸ್ ಮತ್ತು ಸ್ಪ್ರೇ ಎಲ್ಲ ತೊಗೊಂಡೋಗಿ ಅವರ ಗಾಡಿಯಲ್ಲೆಲ್ಲ ಇಟ್ಟು ಬಂದಿದ್ರು. 2025 ಅಕ್ಟೋಬರ್ ಅಲ್ಲಿ ಒಂದು ಮೂಡುಬಿದ್ರೆಯಲ್ಲಿ ಪೋಕ್ಸೋ ಕೇಸ್ ಕೂಡ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಎಪಿಸೋಡ್ ಮಾಡಿದ್ದೇನೆ. ಅಂತ ಹೇಳಿದ್ರೆ ಸಂದೇಶ್ ಇನ್ಸ್ಪೆಕ್ಟರ್ ಸುಳ್ಳು ಕೇಸನ್ನು ಹಾಕಿ ಒಳಗೆ ಹಾಕಿರುವಂತಹ ವಿಚಾರ. 6 ತಿಂಗಳಲ್ಲಿ ಜಡ್ಜ್ಮೆಂಟ್ ಕೂಡ ಬಂದಿದೆ. ಯಾವುದೇ ಸಾಕ್ಷಿಗಳು ಇಲ್ಲ. ಇವನ್ ಕೋರ್ಟಿಗೆ ಸಾಕ್ಷಿ ಹೇಳೋಕೆ ಸಂದೇಶ್ ಇನ್ಸ್ಪೆಕ್ಟರ್ ಹೋಗದೆ ಇದ್ದಿರುವಂಥದ್ದು. ಸೊ ನಮ್ಮ ಜೊತೆಗೆ ಅವರ ಮನೆಯ ರೂಮ್ ಕ್ಲೀನ್ ಮಾಡೋಕೆ ಅಂತ ಹೇಳಿ ಹೋದಂತಹ ಯುವತಿ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸೊ ಆ ದಿನ ನೀವು ಏನಕ್ಕೆ ಹೋದ್ರಿ ಅಂತೇಳಿ, ನಿಮ್ಗೆ ಯಾರು ಅಲ್ಲಿ ಕೆಲ್ಸಕ್ಕೆ ಬನ್ನಿ ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಇದೆ ಅಂತೇಳಿ ಹೇಳಿರುವಂಥದ್ದು? ನನ್ನ ಫ್ರೆಂಡ್ ಒಬ್ಳಿದ್ಲು ರಕ್ಷಿತಾ ಅಂತ. ಅವಳು ನನ್ನ ಹತ್ರ ಹೇಳಿದ್ದು ಮಹೇಶನ ಮನೆಗೆ ಹೋಗಿ ಕ್ಲೀನ್ ಮಾಡಿ ಬರುವ ಅಂತ. ಅವಳು ಹೇಳಿದಕ್ಕೆ ನಾನು ಹೋದದ್ದು ಅಲ್ಲಿಗೆ. ನಿಮಗೆ ಮಹೇಶ್ ಅವರದ್ದು ಪರಿಚಯ ಇತ್ತಾ? ಮುಂಚೆಯಿಂದವೇ ಇತ್ತು. ಅವರದ್ದೆಲ್ಲರದ್ದು ಸಹ ಪರಿಚಯ ಇತ್ತು. ಅಮ್ಮನ ಹತ್ರ ಎಲ್ಲ ಮಾತಾಡ್ತಿದ್ದೆ, ಅವರ ಅಮ್ಮನ ಹತ್ರ ಎಲ್ಲ. ಮಹೇಶ್ ಅವರು ನಿಮ್ಗೆ ಹೇಗೆ ಪರಿಚಯ? ಮಹೇಶ್ ಅವರು ಅದರಲ್ಲಿ ದಿಲೀಪ್ ಅಂತ ಇದ್ದಾರಲ್ಲ, ಅವರೆಲ್ಲ ನನ್ನ ಫ್ಯಾಮಿಲಿ. ದಿಲೀಪ್ ಮತ್ತು ಅಕ್ಕಂದು ಮದುವೆ ಟೈಮಲ್ಲೆಲ್ಲ ನನಗೆ ಎಲ್ಲರದ್ದು ಪರಿಚಯ ಆಗಿತ್ತು. ಅಕ್ಕಂದು ಗಂಡ ಇವರ ಫ್ರೆಂಡ್ ಆಗಿದ್ರು. ಮದುವೆ ಟೈಮಲ್ಲೆಲ್ಲ ಸಿಕ್ಕಿದ್ರು ನನಗೆ, ಹಾಗೆಲ್ಲ ಮಾತಾಡ್ತಿದ್ವಿ. ಅಂತ ಹೇಳಿದ್ರೆ ನೀವು ಅವರ ಮನೆಗೆ ಹೋಗ್ತಾ ಬರ್ತಾ ಇದ್ರಿ. ಎಷ್ಟು ವರ್ಷದಿಂದ ಹೋಗ್ತಾ ಬರ್ತಾ ಇದ್ರಿ? ಒಂದು 6-7 ತಿಂಗಳಿಂದ ಬರ್ತಿದ್ದೆ. ಈ ಟೈಮಲ್ಲಿ ನಿಮಗೆ ನಿಮ್ಮ ಫ್ರೆಂಡ್ ಹೇಳಿರುವಂಥದ್ದು ಮಹೇಶ್ ಅವರ ಮನೆಯದ್ದು ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಇದೆ, ಹೋಗುವ ಅಂತೇಳಿ. ಸೊ ಸ್ಕೂಲಿಂದಲೇ ಹೋದ್ರ ಅಥವಾ ಹೇಗೆ ಅಂತ? ಹೌದು, ಕಾಲೇಜಿಂದ ಎಕ್ಸಾಮ್ ಮುಗಿಸಿ ಹೋದದ್ದು. ಮನೆಯಲ್ಲಿ ನಾನು ರಕ್ಷಿತನ ಜೊತೆ ಇದ್ದೇನೆ ಅಂತ ಗೊತ್ತಿತ್ತು. ಆ ದಿನ ಏನ್ ಘಟನೆ ನಡೆದಿತ್ತು ಅಂತೇಳಿ, ನೀವು ರೂಮ್ ಕ್ಲೀನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಏಕಾಏಕಿಯಾಗಿ ಎಂಟ್ರಿ ಆಗಿದ್ರ? ಅವರಿಗೆ ಪೊಲೀಸರಿಗೆ ಇನ್ಫಾರ್ಮೇಶನ್ ಯಾರು ಕೊಟ್ಟದ್ದು ಅಂತೇಳಿ ಏನಾದರೂ ಗೊತ್ತಿದೆಯಾ? ಅದು ಗೊತ್ತಿಲ್ಲ ಯಾರು ಹೇಳಿಕೊಟ್ಟದ್ದು ಅಂತ. ನಾವು ಕ್ಲೀನ್ ಮಾಡ್ತಿದ್ವಿ. ಕ್ಲೀನ್ ಮಾಡಿ 4-4:30 ಆಗುವಾಗ ಮನೆಗೆ ಹೋಗುವಂತ ರೆಡಿ ಆಗ್ತಿರುವಾಗ ಸಡನ್ ಎಲ್ಲರೂ ಬಂದು. ಇಲ್ಲ, ನಾನು, ರಕ್ಷಿತಾ, ಮತ್ತೆ ಮಹೇಶ್ ಅಣ್ಣ, ಮತ್ತೆ ಇವರು ದಿಲೀಪ್ ಅಣ್ಣ, ವಿಘ್ನೇಶ್ ಅಣ್ಣ, ಮತ್ತೆ ಶ್ರೀಕಾಂತ್ ಇದ್ದದ್ದು. ಶ್ರೀಕಾಂತ್ ಅಣ್ಣ ಇಲ್ಲ, ಅವರ ಮನೇಲಿ ಯಾರು ಸಹ ಇಲ್ಲ. ಅವರ ಅಮ್ಮ ಮತ್ತೆ ಅಪ್ಪ ಎಲ್ಲ ತೀರಿ ಹೋಗಿದ್ರು. ಮತ್ತೆ ತಂಗಿ ಬೇರೆ ಕಡೆ ಇರೋದು, ಪುತ್ತೂರು ಆಚೆ ಇರೋದು. ಏನ್ ಕ್ಲೀನ್ ಮಾಡ್ಲಿಕ್ಕಿತ್ತು ರೂಮ್ ಫುಲ್. ಅವರು ಇಲ್ಲಿ ಇರಲಿಲ್ಲ, ಮಹೇಶ್ ಅಣ್ಣ. ತುಂಬ ತಿಂಗಳಿಂದ ಅವರು ಇರಲಿಲ್ಲ ಮನೆಯಲ್ಲಿ. ಅದಕ್ಕೆ ಅವರ ಅಮ್ಮ ತೀರಿ ಹೋಗಿದ್ಮೇಲೆ ಅವರು ಇರಲಿಲ್ಲ ಮನೆಯಲ್ಲಿ. ಅದು ಫುಲ್ ಗಲೀಜೆಲ್ಲ ಆಗಿತ್ತು. ಅದಕ್ಕೆ ನಾವು ಹೋದದ್ದು. ಅಲ್ಲಿ ಕೇಳುವಾಗ ಒಮ್ಮೆ ಹೇಳಿದರು ಮನೆ ಫುಲ್ ಕ್ಲೀನ್ ಮಾಡಿ ಇಡಬೇಕು ಹೇಳಿದರು. ಅದಕ್ಕೆ ಹೋದದ್ದು. 2-2:30 ಹೋಗಿದ್ದೇವೆ. ನಾವೆಲ್ಲ ಫುಲ್ ಕ್ಲೀನ್ ಮಾಡಿ 4-4:30 ಹೋಗುವ ಅಂತ ರೆಡಿ ಆದ್ವಿ. ರೆಡಿ ಆಗುವಾಗ ಸಡನ್ಲಿ ಬಂದು ಎಂತ ಮಾಡ್ತಿದ್ದೀರಾ ಅಂತ ಕೇಳಿದರು ನಮ್ಮ ಹತ್ರ. ಕ್ಲೀನ್ ಎಲ್ಲ ಮಾಡಿ ಆಗಿದೆ. ಕಸ ಎಲ್ಲ ಹೊರಗೆ ಹಾಕಿದ್ದೆ ನಾನು. ಆಗ ಬಂದು ಕೇಳಿದ್ರು ನೀವೆಂತ ಮಾಡ್ತಿದ್ದೀರಾ ಇಲ್ಲಿ ಅಂತ. ನಾವು ಹೇಳಿದ್ವಿ ನಾವು ಮನೆ ಕ್ಲೀನ್ ಮಾಡಲಿಕ್ಕೆ ಬಂದದ್ದು ಅಂತ. ಮೊದಲಿಗೆ ಯಾರು 4 ಮಂದಿ ಬಂದರು. ಅದಾದ್ಮೇಲೆ ಸಂದೇಶ್ ಸರ್ ಬಂದರು. ಯೂನಿಫಾರ್ಮಲ್ಲಿ ಸಂದೇಶ್ ಮಾತ್ರ ಬಂದು ಇದು ನಂದು ಕುಂಭರಾಶಿ ಹಾಗೆ ಅಂತೆಲ್ಲ ಹೇಳಿ ಇವರಿಗೆ ಮಹೇಶ್ ಭವನ್ಗೆ ಮಹೇಶ್ ಜೊತೆ ಬಂದು ಅವರಿಗೆ ಹೊಡೆದ್ರು. ಅಲ್ಲೇ ಹೊಡೆದ್ರು. ನಾನಿನ್ನ ಬಿಡುವುದಿಲ್ಲ ಅಂತೇಳಿ ಕರ್ಕೊಂಡು ಹೋದ್ರು ನಮ್ಮನ್ನು. ನಮ್ಮ ಫೋನೆಲ್ಲ ತೊಗೊಂಡು ಹೋದ್ರು. ಕರ್ಕೊಂಡು ನಿಮ್ಮ ಹತ್ರ ಏನಾದರೂ ಕೇಳಿದ್ರ ಪೊಲೀಸರು? ನಮ್ಮದು ನೀವೆಂತ ಮಾಡ್ತಿದ್ರಿ ಅಂತ ಕೇಳಿದರು ಅಷ್ಟೇ. ನಾವಿದು ಮನೆ ಕ್ಲೀನ್ ಮಾಡಲಿಕ್ಕೆ ಬಂದದ್ದು ಅಂತ ಅಷ್ಟೇ ಹೇಳಿದ್ವಿ. ಮತ್ತೆ ಕರ್ಕೊಂಡು ಸ್ಟೇಷನ್ಗೆ ಹೋಗುವಾಗ ಜೀಪಲ್ಲಿ ಹೋಗುವಾಗೆಲ್ಲ ಹೇಳ್ತಿದ್ರು, ನಾನಿದು ನಿಮ್ಮ ಮೇಲೆ ಬೇಕು ಅಂತ ಮಾಡುವ ಕೇಸು, ನಿಮ್ಮದೆಂತ ಸಹ ತಪ್ಪಿಲ್ಲ, ಆದರೂ ಮಹೇಶನ ಮೇಲಿರೋ ಸಿಟ್ಟಿಗೋಸ್ಕರ ನಾನು ಮಾಡೋದು, ಅವನನ್ನು ನಾನು ಬಿಡೋದಿಲ್ಲ ಮತ್ತೆಂತೆಂತೆಲ್ಲ ಹೇಳ್ತಿದ್ರು ನಮಗೆ. ಅದಾದಮೇಲೆ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳುವಾಗ ಸಹ ಅವರು ಲಾವಣ್ಯ ಅಂತ ಒಬ್ಬರಿದ್ದಾರೆ ಅಲ್ಲಿ ಸ್ಟೇಟ್ಮೆಂಟ್ ತೊಗೊಂಡವರು. ಅವರು ಸಹ ಹೇಳ್ತಿದ್ರು ನೀವು ಹೀಗೆಲ್ಲ ಮಾಡುವ ಬದಲು ನಿಮಗೆ ಬ್ಯಾಂಗ್ಳೂರಿಗೆ ಹೋಗಿ ಇರ್ಲಿಕ್ಕೆ ಆಗೋದಿಲ್ವಾ, ಅಲ್ಲಿ ಹಣ ಮಾಡ್ಲಿಕ್ಕೆ ಆಗೋದಿಲ್ವಾ ಹಾಗೆಲ್ಲ. ನಾವು ಹೇಳಿದ್ವಿ ನಮಗೆ ಅವ್ರು ಎಂತ ಸಹ ಮಾಡಲಿಲ್ಲ, ನಾವು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಅವರು ಹೇಳಿದರು ನೀವು ಕಂಪ್ಲೇಂಟ್ ಕೊಟ್ಟರು ಒಂದೇ ಕೊಡಲಿಲ್ಲಾದರೂ ಒಂದೇ, ನಾವೇ ಕಂಪ್ಲೇಂಟ್ ಮಾಡ್ತೇವೆ ಅಂತೇಳಿ ಖಾಲಿ ಪೇಪರ್ ಮೇಲೆಲ್ಲ ಸಿಗ್ನೇಚರ್ ತೊಗೊಂಡ್ರು. ಮತ್ತು ಪ್ರೂಫಿಗೆ ನಮ್ಮದು ಸ್ಟೇಟ್ಮೆಂಟ್ ತೊಗೊಳ್ತಿರುವಾಗಲೇ ಅವರು ಸಂದೇಶ್ ಅವ್ರು ಬಂದು ಸ್ಟೇಷನ್ ಒಳಗಿಂದ ಕಾಂಡಮ್ ಇದ್ದು ಬಾಕ್ಸ್ ಮತ್ತು ಸ್ಪ್ರೇ ಎಲ್ಲ ತೊಗೊಂಡೋಗಿ ಅವರ ಗಾಡಿಯಲ್ಲೆಲ್ಲ ಇಟ್ಟು ಬಂದಿದ್ರು. ಅವರದ್ದು ಅಣ್ಣನವರದ್ದು ಗಾಡಿಯಲ್ಲಿ. ಇಲ್ಲ, ಕೀ ಎಲ್ಲ ತೊಗೊಂಡು ಹೋಗಿದ್ರು ಅವರು.
ನಮ್ಮ ಮುಂದೆವೇ ತಗೊಂಡು ಹೋದದ್ದು. ಯಾಕಂದ್ರೆ ನಾನು ಕಾಲೇಜಿಂದ ಬರುವಾಗ ಫಸ್ಟ್ ಬ್ಯಾಗ್ ನಾನೇ ಅವರ ಗಾಡಿಯಲ್ಲಿ ಇಟ್ಟದ್ದು. ಆಗ ಗಾಡಿಯಲ್ಲಿ ಎಂತ ಸಹ ಇರ್ಲಿಲ್ಲ. ಅದು ಸ್ಟೇಷನ್ ಒಳಗೆವೇ ಇತ್ತು. ಒಂದು ಸ್ಟೇಟ್ಮೆಂಟ್ ತಗೊಂಡು ಡಿಕ್ಕಿಯಲ್ಲಿ ಇಟ್ಟದ್ದು. ನಮ್ಮ ಮುಂದೆ ಅವರೇ ತಗೊಂಡು ಹೋದದ್ದು. ಮತ್ತೆ ಹೇಳ್ತಿದ್ರು ನಾನು ಯಾವುದಕ್ಕೂ ಬಿಡುದಿಲ್ಲ, ಮತ್ತೆ ನಮ್ಮ ಕಾಸ್ಟಿನ ಹುಡುಗಿಯರೆಲ್ಲ ಅದಕ್ಕೇವೆ ಇರುವುದು ಹಾಗೆಲ್ಲ ಹೇಳಿದ್ರು. ಮತ್ತೆ ಒಮ್ಮೆ ನಮ್ಮದು SC ST ಕಾಸ್ಟ್ ಬರ್ತದೆ. ಮತ್ತೆ ಹೇಳಿದ್ರು ನಾನು ಇದು ಕೇಸ್ ಎಲ್ಲ ಆಗ್ಲಿಕ್ಕೆ ಬಿಡುದಿಲ್ಲ, ನೀನು ನನ್ನ ಜೊತೆ ಬರ್ತೀಯ ಅಂತೆಲ್ಲ ಒಮ್ಮೆ ಕೇಳಿದ್ರು ಸಂದೇಶ್. ನಾನಿದು ಕೇಸಲ್ಲಿ ನಿನ್ನ ಹೆಸರೆಲ್ಲ ಹಾಕುದಿಲ್ಲ, ನಿನ್ನನ್ನು ಬಿಡ್ತೇನೆ, ನನ್ನ ಜೊತೆ ಬರ್ತೀಯಾ ಅಂತ. ಅಂದ್ರೆ ಹೀಗೆ ಮಲಗ್ಲಿಕ್ಕೆಲ್ಲ ಬರ್ತೀಯ ಅಂತೆಲ್ಲ ಒಮ್ಮೆ ಕೇಳಿದ್ರು. ಸ್ಟೇಷನಲ್ಲಿ ಒಮ್ಮೆ ಹಾಗೆ ಹೇಳಿದ್ರು. ಯಾರು ಸಹ ಇರ್ಲಿಲ್ಲ ಆಗ ಬಂದು ನನ್ನ ಹತ್ರ ಹೇಳಿ ಹೋದದ್ದು. ಮತ್ತೆ ಪುನಃ ಯಾರೋ ಪ್ರತಿಮಾ ಮ್ಯಾಮ್ ಬಂದರು. ಅದಾದ್ಮೇಲೆ ಅವ್ರು ಸೀದಾ ಹೊರಗೆ ಹೋದ್ರು. ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ಸೈನ್ ಹಾಕಿದ್ರಾ? ಖಾಲಿ ಪೇಪರ್ಗೆ ಸಿಗ್ನೇಚರ್ ಹಾಕಿದ್ರು. ನಿಮ್ಮ ಸ್ಟೇಟ್ಮೆಂಟ್ಗೆ ನೀವು ಸೈನ್ ಹಾಕ್ಲಿಲ್ವಾ? ಇದನ್ನು ಓದಲಾಗಿದೆ ಅನ್ನುವಂಥ ವಿಚಾರದಲ್ಲಿ ಅವರೇನು ಟೈಪ್ ಮಾಡಿರ್ತಾರೆ, ಇದನ್ನು ಓದಲಾಗಿದೆ ಅಂತ ಹೇಳಿ ಏನಾದ್ರು? ಇಲ್ಲ, ಸ್ಟೇಟ್ಮೆಂಟ್ ನೀವು ಕೊಟ್ಟದ್ದು ಸ್ಟೇಟ್ಮೆಂಟ್ ಅಲ್ಲ, ಅವರೇ ಬರೆಸಿದ್ದ ಹೇಗೆ? ಅವರೇ ಬರ್ದದ್ದು. ಅವರಿಗೆ ಹೇಗೆ ಬೇಕೋ ಹಾಗೆ ಬರ್ತದ್ದು. ಕೋರ್ಟಿಗೆಲ್ಲ ಹೋಗಿ ಅದ್ ಹೇಳಿದ್ವಿ, ನಮ್ಮದೆಂತ ತಪ್ಪಿಲ್ಲ, ಅವರೆಂತ ಸಹ ಮಾಡಲಿಲ್ಲ ಹಾಗೆಲ್ಲ ಅಂತ ಹೇಳುವಾಗ, ಮತ್ತೆ ಅವರಿಗೆ ಸಂದೇಶ ಅವರಿಗೆ ಸಹ ಕೋರ್ಟಿಗೆಲ್ಲ ಬರ್ಲಿಕ್ಕಿತ್ತು. ಅವ್ರು ಬರಲೇ ಇಲ್ಲ ಕೋರ್ಟಿಗೆ. ಏನು ಹೇಳ್ತೀರಾ? ಈಗ ಒಂದಷ್ಟು ಜನ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತ ಹೇಳಿದ್ರೆ ನಮಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಸಂದೇಶ್ ಇನ್ಸ್ಪೆಕ್ಟರ್ ಅವರು ಒಂದಷ್ಟು ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ನಿಮಗೂ ಕೂಡ, ನೀವೊಬ್ರು ಪ್ರತ್ಯಕ್ಷ ಸಾಕ್ಷಿ, ನಿಮಗೂ ಕೂಡ ಕಿರುಕುಳವನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳ್ತೀರಾ ಕಡೆಯದಾಗಿ ಅಂತೇಳಿ? ನಮಗೆ ಒಂದು ನ್ಯಾಯ, ಅವರಿಗೆ ಒಂದು ನ್ಯಾಯ ಕೊಡಬಾರ್ದು. ಅವರಿಗೆ ಸಹ ಕರೆಕ್ಟಾದ ಶಿಕ್ಷೆ ಸಿಗಬೇಕು.